show that any positive odd integer is of the form 6q plus 1, 6q plus 3, ಇಲ್ಲ ಅಂತ ಹೇಳಿದ್ರೆ 6q plus 5, where q is some integer. ಪ್ರಶ್ನೆ ಏನು ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳೋಣ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಪ್ರೋಗ್ರಾಮಿಂಗ್ ಯೂಸ್ ಮಾಡೋಣ. ಸೊ 600ರಿಂದ 640ವರೆಗೂ ಬರುತ್ತೆ ನಂಬರ್ಗಳು, ಮತ್ತು ಡಿವೈಸರ್ ಬಂದು 6 ಅಂತ ತೊಗೊಂಡಿದ್ದೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಆಯಿತಾ. ಸೊ ನಮಗಿದು ಉತ್ತರ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಡಿವಿಡೆಂಟ್ ಮತ್ತು ರಿಮೈಂಡರ್ ಇದೆ. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದು ಹೆಡ್ಡಿಂಗ್ ಬರೆಯೋಣ. ಸೊ ಹೆಡ್ಡಿಂಗ್ ಇದರದ್ದು ರಿಮೈಂಡರ್ಸ್ when we divide with 6 ಆಯಿತಾ. ಅಲಾಂಗ್ ದ y axis ಡಿವಿಡೆಂಟ್ ಇದೆ, x axis ಡಿವಿಡೆಂಟ್ ಇದೆ, ಅಲಾಂಗ್ ದ y axis ರಿಮೈಂಡರ್ ಇದೆ. ಸೊ 600ರಿಂದ 640ವರೆಗೂ ನೀವು ರಿಮೈಂಡರ್ಸ್ ನೋಡ್ಬೋದು. ಸೊ ಮೊದಲನೇದಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಾವು ಏನೇ ತೊಗೊಂಡ್ರು 6ಕ್ಕಿಂತ ಮೇಲೆ ಹೋಗಲ್ಲ ರಿಮೈಂಡರ್. 6 ಮುಟ್ಟಲ್ಲ, 6ರಿಂದ ಪುಟ್ಟ ಇದೆ, ಸರಿನಾ. 6 ಬಿಟ್ಟು ಮೇಲೆ ಹೋಗಲ್ಲ ಅಲ್ವಾ. ಸೊ ನಾವು 606 ಡಿವೈಡ್ ಮಾಡ್ತು ಅಂದರೆ 0 ಬರುತ್ತೆ ರಿಮೈಂಡರ್. ಮೇಕ್ ಸೆನ್ಸ್. 601 1 ರಿಮೈಂಡರು, 602 2 3 4 ಆ ಥರ ರಿಮೈಂಡರ್ ನೋಡ್ತಾ ಇದ್ದೀವಿ. ಸೊ ನಾವು ಇಲ್ಲಿ ಏನು ಮೇನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಆಡ್ ನಂಬರ್ಸ್ ಇದೆಯಲ್ಲ, ಈ ಆಡ್ ನಂಬರ್ಸ್ ಎಲ್ಲ ಆಡ್ ನಂಬರ್ಸ್ ನೋಡಿದಾಗ ಅದು ರಿಮೈಂಡರ್ 1 ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದ್ರ ರಿಮೈಂಡರು 3 ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ 5 ಇರುತ್ತೆ, ಸರಿನಾ. ಈ ಥರ ಇದನ್ನು ಅಬ್ಸರ್ವ್ ಮಾಡೋಕ್ಕೆ ನೀವು 601 3 5 ಇದನ್ನು ರಿಮೈಂಡರ್ ನೋಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನಾವು 1 3 ಇಲ್ಲಾಂದರೆ 5 ಇರುತ್ತೆ, 1 3 5 ಇರುತ್ತೆ. ಇದು ಬಿಟ್ಟು ಇನ್ನೇನು ಇರಲ್ಲ. ಸೊ ಇದೆಲ್ಲ ನೀವು ಆಡ್ ನಂಬರ್ಸ್ ಹುಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ರಿಮೈಂಡರ್ ಕ್ವಶನ್ ನೋಡಿ 1 3 5 ಇರುತ್ತೆ, ಹೊರತು ಇನ್ಯಾವುದೂ ಇರಲ್ಲ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು, ನಾವು ಯಾವುದೇ ಒಂದು ಆಡ್ ನಂಬರ್ ತೊಗೊಂಡ್ರೆ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ 6q plus 1, 6q plus 3 ಮತ್ತು 6q plus 5 ಅಂತ ಹೇಳಿ ನಾವು ನೋಡಿಸ್ಬೇಕು. ಇವಾಗ ಅದು ಪ್ರಶ್ನೆ, ಅದನ್ನು ನಾವು ನೋಡಿಸ್ಬೇಕು. ಸೊ ಇದು ಸ್ಪೆಸಿಫಿಕ್ ಕೇಸು, ಒಂದಷ್ಟು ನಂಬರ್ ಇದೆ ಅದನ್ನು ನೋಡಿದ್ರಿ. ಬಟ್ ಡೀಟೇಲಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನು ಉಪಯೋಗಿಸ್ಬೇಕು, ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಯೂಕ್ಲಿಡ್ ಡಿವಿಷನ್ ಲೆಮಾ. ಸೊ ಹೇಗೆ ಉತ್ತರ ಬರಿತೀರಾ, ಸೊಲ್ಯೂಷನ್ ಫಸ್ಟು ಆಸ್ ಪರ್ ಯೂಕ್ಲಿಡ್ ಡಿವಿಷನ್ ಲೆಮಾ, ರೈಟ್. ಇಫ್ a and b, where a is greater than b, represents all positive integers, then we have a is equal to bq plus r, where r is greater than or equal to 0 but less than b, alva. And q comma r are unique positive integers. ನಾನು ಇಂಟೀಜರ್ಸ್ ಬದಲಾಗಿ ಇಂಟ್ ಅಂತ ಉಪಯೋಗಿಸ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಫೆಮಿಲಿಯರ್ ಆಗಲಿ ನೀವು ಅಂತ ಹೇಳಿ. ಏನಕ್ಕೆ ಫೆಮಿಲಿಯರ್ ಆಗಬೇಕು, ಇಲ್ಲಿ ನೋಡಿ, ಇಲ್ಲಿ ನಾವು ಪೈಥನ್ ಕೋಡಿಂಗಲ್ಲಿ ಒಂದಷ್ಟು ಪ್ರೋಗ್ರಾಮಿಂಗಲ್ಲಿ ಇಂಟೀಜರ್ನ ಇಂಟ್ ಅಂತ ಬರಿತೀವಿ, ಅದು ಕೀವರ್ಡ್ ಅಂತ ಹೇಳ್ತಾರೆ. ಏನಿದು ಕೀವರ್ಡ್ ಅಂತ ಹೇಳಿ ಪ್ರೋಗ್ರಾಮಿಂಗಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಬೇಡ, ಬಟ್ ಆಫ್ಕೋರ್ಸ್ ನಿಮ್ಮ ಟೀಚರ್ಸ್ ಇದೆಲ್ಲ ಇಲ್ಲ ಬೇಡಪ್ಪ ಈ ಥರ ಎಲ್ಲ ಬರೆಯೋಕ್ಕೆ ಹೋಗ್ಬೇಡ ಅಂದರೆ ಬರೆಯೋಕ್ಕೆ ಹೋಗಬೇಡಿ. ಸೊ ಮುಂದಿನ ಸ್ಟೆಪ್ಪು, ವೆನ್ ಯು ಹ್ಯಾವ್ ದ ನಾಟ್ ಕೋಷನ್ ಸಾರಿ b to b equal to 6, ಏನಾಗುತ್ತೆ ನಮ್ಮ ಈಕ್ವೇಷನ್ನು a is equal to 6 into q plus r, where r is greater than or equal to 0 but less than 6, ಸರಿನಾ. ಸೊ ಇಲ್ಲಿ ಹೋಗಿ ನೀವು r is equal to ಏನೇನು ವ್ಯಾಲ್ಯೂ ಬರುತ್ತೆ ಅಂತ ಕನ್ಕ್ಲೂಡ್ ಮಾಡ್ಬೋದು, 0 1 ಅಲ್ವಾ. ಒಂದೇ ನಿಮಿಷ ಕಾಮ್ ಹಾಕೋಣ.
2 3 4 5 6 7 ಸರಿ ಇದೆಯಾ ತಪ್ಪಿದೆಯಾ? ತಪ್ಪಲ್ವಾ? 5 ಮಾತ್ರ, 5ವರೆಗೂ ಮಾತ್ರ. ಸೊ ಇಲ್ಲೊಂದು ಸ್ಟೆಪ್ ಬರಿತೀನಿ. ಏನಂತ ಹೇಳಿದ್ರೆ 6Q ನಾನು 2 × 3Q + R ಅಂತ ಬರಿತೀನಿ. ಇದನ್ನು ನಾನು 3M + R ಅಂತ ಬರಿತೀನಿ. ವೇರ್ M = 3Q ಅಂತ ಬರೆಯೋಣ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಮ್ಮ ಅಂದರೆ ವರ್ಕಿಂಗ್ ಸ್ವಲ್ಪ ಈಸಿ ಆಗುತ್ತೆ, ಆಯಿತಾ? ಸೊ ಇದು ಬರೆದ್ರೆ ಏನು ತೊಂದರೆ ಇಲ್ಲ, ಬರಿಬೋದು. ಸೊ ಇವಾಗ ಒಂದೊಂದೇ ಕೇಸ್ ತೊಗೊಳೋಣ. ವೆನ್ ದ ರಿಮೈಂಡರ್ ಇಸ್ 0. ರಿಮೈಂಡರ್ 0 ಆದರೆ ಏನಾಗುತ್ತೆ? ಈ ಎಕ್ಸ್ಪ್ರೆಷನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ A = 2M + 0 ವಿಚ್ ಇಸ್ ಆನ್ ಈವನ್ ನಂಬರ್ ಅಲ್ವಾ? ಮುಂದಿಂದು ಕೇಸ್ ವೆನ್ ದ ರಿಮೈಂಡರ್ ಇಸ್ 1, A will be equal to 2M + 1 ವಿಚ್ ಇಸ್ ಆನ್ ಆಡ್ ನಂಬರ್. ನೋಡಿ ಎಷ್ಟು ಈಸಿ ಆಗ್ತದೆ. ಮುಂದಿಂದು ಕೇಸ್ when the remainder is 2, A is equal to 2M + 2, ಇಲ್ಲಿ 2 ಕಾಮನು, so 2M + 1, 2 into anything is an even number. ಮುಂದಿಂದು ಕೇಸ್ when the remainder is 3, it can be written as 2M + 3 which is equal to 2M + 2 + 1 which is nothing but 2 times of M + 1 + 1 which is an odd number. ಸರಿನಾ? ಕೇಸ್ when the remainder is 4, A is equal to 2M + 4. ಇವಾಗ ಏನು ಕಾಮನ್ ಇದೆ? 2 ಕಾಮನ್ ಇದೆ. M + 2 which is an even number ಅಲ್ವಾ? ಕೊನೆಯದಾಗಿ ಕೇಸ್ when the remainder is 5, A is equal to 2M + 5. ಸೊ ಇದನ್ನು ನಾನು 2M + 4 + 1 ಅಂತ ಬರಿತೀನಿ. 2M + 4 ಮಧ್ಯದಲ್ಲಿ ಏನು ಕಾಮನ್ ಇದೆ? 2 ಕಾಮನ್ ಇದೆ. ಸೊ ಐ ವಿಲ್ ರೀರೈಟ್ ದಿಸ್ ಆಸ್ 2 times of M + 2 + 1. ಸೊ ದಿಸ್ ಇಸ್ ಆನ್ ಆಡ್ ನಂಬರ್ ಅಲ್ವಾ? ಎಲ್ಲ ಆಯಿತು. ಸೊ A which represents all the possible integers ಅದನ್ನು R ಕ್ಯಾಟಗರಿಯಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೋದು. ಸೊ ಅದರಲ್ಲಿ 3 ಕ್ಯಾಟಗರಿ ನಮ್ಗೆ ಆಡ್ ನಂಬರ್ ಬರ್ತಾ ಇದೆ. ಅದು 6M + 1, ಮತ್ತು ಇಲ್ಲಿ 6Q + 4, ಸಾರಿ ಇದಲ್ಲ, ಇದು 6Q + 3, ಮತ್ತು ಇದು 6Q + 5 ಇಲ್ಲಿ. ಹಾಂ, ಸೊ ಈ 3 1 2 3 ಇದರಿಂದ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳಿ ಕನ್ಕ್ಲೂಷನ್. ಸಿ M ಅಂತ ಹೇಳಿ 3Q, ಸೊ 2 × 3Q ವಿಲ್ ಬಿ 6Q. ಹಾಗಾಗಿ ನಾನು 6Q ಅಂತ ಹೇಳ್ಬೋದು ಇಲ್ಲಿ. 6Q + 3, 6Q + 1, 6Q + 5 ನೋಡಿದಾಗ ನಮ್ಮೆಲ್ಲ ಆಡ್ ನಂಬರ್ಸ್ ಬರ್ತಾ ಇದೆ. ಇನ್ನು ಮಿಕ್ಕಿದ ಯಾವ ಜಾಗದಲ್ಲಿ ಆಡ್ ನಂಬರ್ ನೋಡ್ತಾ ಇಲ್ಲ. ಇದು ನಮ್ಮ ಕನ್ಕ್ಲೂಷನ್. ಸೊ ಕೊನೆಯದಾಗಿ ಸಮ್ಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸರ್ಕಲ್ ಇದೆ ವಿಚ್ ರೆಪ್ರೆಸೆಂಟ್ಸ್ ಆಲ್ ದ ಪಾಸಿಬಲ್. ಜಗತ್ತಲ್ಲಿ ಯಾವ್ಯಾವ ಇಂಟೀಜರ್ ಇದೆಯೋ ಅದೆಲ್ಲ ಪಾಸಿಟಿವ್ ಇಂಟೀಜರ್ಸ್ ಇದು ಸರ್ಕಲಲ್ಲಿ ಇದೆ. ಸೊ ಇದನ್ನು ನಾನು R ಗ್ರೂಪಲ್ಲಿ ಡಿವೈಡ್ ಮಾಡ್ಬೋದು. ಸೊ ಈ R ಗ್ರೂಪಲ್ಲಿ ಒಂದರಲ್ಲಿ ರಿಮೈಂಡರ್ 0, ಇನ್ನೊಂದರಲ್ಲಿ 1, ಇನ್ನೊಂದರಲ್ಲಿ 2, 3, 4 ಮತ್ತು 5. ಸರಿನಾ? ಸೊ ಇಷ್ಟರಲ್ಲಿ ನಾನು ಯಾವ ನಂಬರ್ ಹಾಕ್ಬೋದು ಅಂತ ಹೇಳಿದ್ರೆ ಇಲ್ಲಿ ಈವನ್ ಬರುತ್ತೆ, ಇಲ್ಲಿ ಆಡ್ ಬರುತ್ತೆ, ಈವನ್ನು ಆಡು, ಈವನ್ನು ಆಡು. ಸೊ ಇದರಲ್ಲಿ ನಾನು ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಆಡ್ ನಂಬರು ಈ 3 ಗುಂಪಲ್ಲಿ ಇದೆ, ಇನ್ನೆಲ್ಲೂ ಇಲ್ಲ ಅಲ್ವಾ? ಈ 3 ಗುಂಪು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅಲ್ವಾ? ಸೊ ಅದೇ ಕ್ವಶನ್ ಇವಾಗ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಶೋ ದಟ್ ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಇಸ್ ಆಫ್ ದ ಫಾರ್ಮ್ ಅಂತ ಹೇಳಿದ್ರೆ ಈ ಥರ ಬರಿಬೋದು, ಈ ಥರ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಈ ಥರ ಬರಿಬೋದು. 6Q + 1, 6Q + 3 ಮತ್ತು 6Q + 5 ಈ ಥರ ಬರಿಬೋದು ಅಂತ ಹೇಳಿ ನಿಮ್ಮ ಪ್ರಶ್ನೆ. ಅದನ್ನು ನಾವು ಇಲ್ಲಿ ಪ್ರೂವ್ ಮಾಡಿದ್ರಿ ಅಷ್ಟೇ.